ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ, ಬ್ರಿಟಿಷರ ಕ್ಯಾಲೆಂಡರ್ ಪ್ರಕಾರ ನಮಗೆ ಹೊಸ ವರ್ಷ. ನಮ್ಮ ದಿನನಿತ್ಯದ ಚಟುವಟಿಕೆಗಳು ಬ್ಯಾಂಕಲ್ಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ನಮ್ಮೆಲ್ಲ ದಿನಚರಿಗಳನ್ನೆಲ್ಲ ಫಾಲೋ ಮಾಡೋದೇ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ. ಹೀಗಾಗಿ ಇವತ್ತು ನಮಗೆಲ್ರಿಗೂ ಹೊಸ ವರ್ಷ. ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಯುಗಾದಿ ನಮಗೆ ಹೊಸ ವರ್ಷ. ಈ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಬುಧವಾರ 1ನೇ ತಾರೀಕು ಈ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಬುಧನ ಕಂಟ್ರೋಲಲ್ಲಿದೆ ಈ ವರ್ಷ. ಬುಧ ಬುದ್ಧಿಕಾರಕ. ಹೀಗಾಗಿ ಈ ವರ್ಷ 2025 ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತು ಈ ವರ್ಷ ಏನೇನು ಮಾಡಬೇಕು ಅಂತಿದ್ದೀರೋ ಒಳ್ಳೆ ಕಾರ್ಯಕ್ರಮಗಳನ್ನು, ಒಳ್ಳೆ ಕೆಲಸಗಳನ್ನು, ಯಾವ ವಿಘ್ನಗಳು ಇಲ್ಲದೇ ನಿಮ್ಮೆಲ್ಲ ಕಾರ್ಯಕ್ರಮಗಳು ಸಕ್ಸಸ್ ಆಗಲಿ ಅಂತ ನನ್ನೆಲ್ಲ ಗುರು ವೃಂದದಲ್ಲಿ, ಗುರು, ಪರಮಗುರು, ಪರಾತ್ಪರ ಗುರು, ಪರಮೇಷ್ಠಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ನಿಮಗೆ 2025 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ, ಹಿಂದೂ ಸನಾತನ ಧರ್ಮದ ಪ್ರಕಾರ ವಿಶ್ವಾವಸು ಅಂಥೇಳಿ ಹೊಸ ವರ್ಷ ಪ್ರಾರಂಭ ಆಗಿದೆ. ಇದು ಕ್ರೋಧಿನಾಮ ಸಂವತ್ಸರ, ಇನ್ನೂ ಮುಗ್ದಿಲ್ಲ ನಮಗೆ. ಈ ಕ್ರೋಧಿನಾಮ ಸಂವತ್ಸರ ಯುಗಾದಿ ಹಿಂದಕ್ಕೆ ಮುಗ್ದೋಗುತ್ತೆ. ಯುಗಾದಿಯಿಂದ ವಿಶ್ವಾವಸು ಸಂವತ್ಸರ ಹೊಸ ವರ್ಷ ಶುರುವಾಗುತ್ತೆ. ನಮಗೆ ಯುಗಾದಿಯಿಂದ ಯುಗಾದಿಗೆ ಹೊಸ ವರ್ಷ. ನಮ್ಮ ಆಡಳಿತ ಜೀವನದಲ್ಲಿ, ದಿನನಿತ್ಯದ ದಿನಚರಿಗಳಲ್ಲಿ ಜನವರಿ 1 ಡಿಸೆಂಬರ್ 31 ನಾವು ಹೊಸ ವರ್ಷದ ಅಂತ ಕನ್ಸಿಡರ್ ಮಾಡ್ತೀವಿ. ಈ ವರ್ಷ ನಮ್ಮ ಅನುಭವದ ಆಧಾರದ ಮೇಲೆ ನೋಡಿ, ಕ್ರೋಧಿನಾಮ ಸಂವತ್ಸರದಲ್ಲಿ ಮಹಾಕ್ರೋಧ, ದ್ವೇಷ, ರಾಜಕೀಯ ಕ್ಷೇತ್ರದಲ್ಲಿ ನೋಡಿ ಬೇಕಾದಷ್ಟು ದ್ವೇಷ ಅಸೂಯೆಗಳಿಂದ ಎಷ್ಟೊಂದು ತೊಂದರೆಗಳಾಗ್ತಾ ಇದೆ. ಚಲನಚಿತ್ರ ಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪೇಪರ್ ಲೀಕ್ ಆಯಿತು ಅಂತೇಳಿ, ಔಟ್ ಆಯಿತು ಅಂತೇಳಿ ಅದೊಂದಷ್ಟು, ಒಬ್ಬರಲ್ಲೊಬ್ಬೊಬ್ಬರು ಅವರಲ್ಲೇ ಗಂಡ ಹೆಂಡತಿ ಕೊಲ್ಲೋದು, ಹೆಂಡತಿ ಗಂಡನ ಕೊಲ್ಲೋದು, ಗಂಡ ಹೆಂಡತಿ ಮಕ್ಕಳು ಸಾಯಿಸೋದು, ಹೀಗೆ ಹಲವಾರು ಕ್ರೋಧ ಅಂದರೆ ಒಂದು ಕಿಚ್ಚು, ಅಸೂಯೆಯಿಂದ ಈ ವರ್ಷ ನಡೀತಾ ಬಂತು. ಯುಗಾದಿ ತನಕ ನಡೀತದೆ. ಈ ವರ್ಷನೂ ಕೂಡ ಭಾಳಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಯಾವ ಥರ? ಮಮಕಾರ, ನಾನು ಮದುವೆ ಮಾಡಿಸ್ದೆ, ನಾನು ಓದಿಸ್ದೆ, ನಾನು ಕೆಲಸ ಕೊಡಿಸ್ದೆ, ನಾನು ಮನೆ ಕಟ್ಸ್ಕೊಟ್ಟೆ, ನಾನು ಸೈಟ್ ಕೊಟ್ಟೆ, ನಾನು ಜಮೀನು ಕೊಟ್ಟೆ, ನನ್ನಿಂದಲೇ ಇವ್ರು ಬದುಕ್ತಾ ಇರೋದು, ನಾನಿಲ್ಲ ಅಂದರೆ ಇವ್ರಿಗೆ ಬದುಕೇ ಇಲ್ಲ, ನಾನಿಲ್ಲ ಅಂದರೆ ಇವ್ರಿಗೆ ಜೀವನವೇ ನಡೆಯೋಲ್ಲ ಅನ್ನೋ ಮಮಕಾರ ಈ ವರ್ಷ ಜಾಸ್ತಿ ಆಗುತ್ತೆ. ಯಾವಾಗ ಈ ಮಮಕಾರ ವಿಪರೀತ ಆಯಿತೋ ಮನುಷ್ಯನ ಅಧೋಗತಿಗೆ ಬರ್ತಾ ಇರ್ತದೆ. ಮನುಷ್ಯ ಕೆಳಗಿಳಿತಾ ಬರ್ತಾನೆ. ಮಮಕಾರ ಇರಬಾರ್ದು. ನಾನು ಅನ್ನೋದು ಬಿಟ್ಟಾಗ ಎಲ್ಲವೂ ನಂದಾಗತ್ತೆ. ನಾನು ನಂದು ಅಂದಾಗ ಇರೋದೆಲ್ಲ ಕಳ್ಕೊಂಡ್ಬಿಡ್ತೀವಿ. ಇದು ಜಗತ್ತಿನ ಒಂದು ಸೂತ್ರ, ಫಾರ್ಮುಲಾ. ಇದು ಭಾಳ 100% ನಿಜ. ಇದು ಈ ವರ್ಷ ಇವತ್ತಿನಿಂದ ಜನವರಿ 1ನೇ ತಾರೀಕಿಂದ ಮನೆಗಳಲ್ಲಿ ಚಿಕ್ಕ ಮಗು ಕೂಡ ನಮ್ಮದು ನಂದು ಅನ್ನುತ್ತೆ. ಈಗ ನನ್ನಿಂದ ಆಯಿತು, ನಾನೇ ದೊಡ್ಡವನು, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ನಾನು ಹೇಳಿದ್ದೆ ನಡಿಬೇಕು ಅನ್ನೋ ಒಂದು ಮಮಕಾರ, ದೇಹಾಭಿಮಾನ. ಇದರಿಂದ ಎಷ್ಟೋ ಜನಕ್ಕೆ ಕಾಯಿಲೆ ಬರುತ್ತೆ, ಎಷ್ಟೋ ಜನಕ್ಕೆ ತೊಂದರೆಗಳಾಗತ್ತೆ. ಎಷ್ಟೋ ಜನ ಈ ಮಮಕಾರದಿಂದ, ಅಹಂಕಾರದಿಂದ ಅವ್ರೇನು ಮಾಡ್ತಾರೆ, ಆಸ್ತಿ ಕಳ್ಕೊತಾರೆ,
ಮಮಕಾರದಿಂದ ದುಶ್ಚಟಗಳು ಜಾಸ್ತಿ ಆಗುತ್ತೆ ಈ ವರ್ಷ. ಪೊಲೀಸ್ ಕಂಪ್ಲೇಂಟ್ಗಳು ತುಂಬ ಜಾಸ್ತಿ ಆಗುತ್ತೆ ಈ ವರ್ಷ. ಪೊಲೀಸ್ ಸ್ಟೇಷನಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳು ಬರುತ್ತೆ. ಇಷ್ಟು ವರ್ಷಕ್ಕಿಂತ ಈ ವರ್ಷ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ಗಳು ವಿಪರೀತ. ಇಲ್ಲಿ ಕಂಪ್ಲೇಂಟ್ ಜಾಸ್ತಿ ಆದಷ್ಟು ಕೋರ್ಟಲ್ಲಿ ಕೇಸ್ಗಳು ಜಾಸ್ತಿ ರಿಜಿಸ್ಟರ್ ಆಗುತ್ತೆ, ಕೋರ್ಟ್ಗಳಿಗೆ ಹೋಗುತ್ತೆ. ಲೋಕಲ್ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು. ಹೀಗೆ ಈ ಎಲ್ಲ ಸೈಡ್ ಎಫೆಕ್ಟ್ಸು, ನಾನು ಅಂದಾಗೆ ಬರೋ ಎಲ್ಲ ಸೈಡ್ ಎಫೆಕ್ಟ್ಸು. ವಿಪರೀತ ಸಾಲಗಾರ ಆಗ್ತಾರೆ. ಕಾರ್ ಇಲ್ಲ, ಕಾರ್ ಕಳ್ಕೊಂಡ್ರು. ಮನೆ ಇತ್ತು, ಮನೆ ಮಾರ್ಕೊಂಡ್ರು. ಏನು ಜಮೀನಿತ್ತು, ಜಮೀನು ಕಳ್ಕೊಂಡ್ರು. ಒಡವೆ ಕಳ್ಕೊಂಡ್ರು. ಮಾನ ಮರ್ಯಾದೆ ಹೋಯ್ತು, ಗೌರವ ಹೋಯ್ತು. ಸೈಟ್ ಕಳ್ಕೊಂಡ್ರೆ ಹೋಯ್ತು ಬಿಡಿ, ಕಾರ್ ಹೋಯ್ತಾ ಹೋಗಲಿ, ಮನೆ ಹೋಯ್ತಾ ಹೋಗಲಿ, ಜಮೀನು ಕಳ್ಕೊಂಡ್ರೆ ಹೋಗಲಿ. ಆದರೆ ಗೌರವ ಮತ್ತು ನಮ್ಮ ಒಂದು ಸ್ಥಾನಮಾನಕ್ಕೆ ಧಕ್ಕೆ ಬರ್ದಂಗೆ ಬಾಳೋದು ಬಹಳ ಇಂಪಾರ್ಟೆಂಟ್. ಗೌರವ ಕಳ್ಕೊಂಡ್ರೆ ಎಲ್ಲ ಹೋದಾಗೆ. ಅದರಿಂದ ಈ ವರ್ಷದ ಒಂದು ಸಿಂಪ್ಟಮ್ಸ್ ಏನಿದೆ ಅಂತಂದರೆ, ವಿಶ್ವಾಸನೇ ಕಳ್ಕೊಂಡ್ಬಿಡ್ತೀವಿ ನಾವು. ನಮ್ಮ ಮೇಲೆ ನಮ್ಮ ನಂಬಿಕೆನೇ ಇಲ್ಲ. ನೋಡಿ, ಮನುಷ್ಯನಿಗೆ ಅಹಂಕಾರ ಗೊತ್ತು. ಮನುಷ್ಯನಿಗೆ ಅಹಂಕಾರದಲ್ಲಿ ಮೆರಿತಾನೆ. ಆದರೆ ಅಹಂಕಾರ ಅರಿವು ಅವನಿಗೆ ಗೊತ್ತಿಲ್ಲ. ಅಹಂಕಾರ ಏನು ಮಾಡುತ್ತೆ ನನಗೆ ಅನ್ನೋದು ಗೊತ್ತಾಗೋದಿಲ್ಲ. ಅಹಂಕಾರ, ಅಸೂಯೆ, ಈ ದೇಹಾಭಿಮಾನ, ದೇಹದ ಮೇಲೆ ಅಭಿಮಾನ. ನಾನು 6 ಪ್ಯಾಕ್ ಮಾಡಿದ್ದೀನಿ, ಬಾಡಿ ಬಿಲ್ಡ್ ಮಾಡಿದ್ದೀನಿ, ನಾನು ಯೋಗ ಮಾಡ್ತೀನಿ. ಸೌಂದರ್ಯದಲ್ಲಿ ಮಮಕಾರ. ನನ್ನಷ್ಟು ಬ್ಯೂಟಿಫುಲ್ ಯಾರೂ ಇಲ್ಲ ಅನ್ನೋ ಮಮಕಾರ. ನಾನು ಓದ್ದಂಗೆ ಯಾರೂ ಓದಲ್ಲ, ನಾನು ಮಾಡಿರೋಷ್ಟು ಆಸ್ತಿನ ಯಾರೂ ಮಾಡಿರೋಕ್ಕಾಗಲ್ಲ. ಈ ಒಂದು ಮಮಕಾರದಿಂದ ಮನುಷ್ಯ ಅಧೋಗತಿಗೆ ಬರ್ತಾನೆ ಅಂತೆ. ಅದರಿಂದ ಈ ವರ್ಷ ಪ್ರತಿಯೊಬ್ಬರು ಕೂಡ ಎಷ್ಟೇ ಕೋಟಿ ಇದ್ದರೂ, ಎಷ್ಟೇ ಓದಿದ್ರು, ಎಷ್ಟೇ ಯೌವನ ಸೌಂದರ್ಯ ಇದ್ದರೂ ಕೂಡ ಇವೆಲ್ಲ ನಶ್ವರ ಅನ್ನೋ ಅರಿವು ಬಂದಾಗ ಲಕ್ಷ್ಮಿ ವಾಸ ಮಾಡ್ತಾಳೆ. ಕಾಯಿಲೆಯಿಂದ ಬಿಡುಗಡೆ ಆಗುತ್ತೆ, ಸಾಲದಿಂದ ಮುಕ್ತರಾಗ್ತೀವಿ, ಮತ್ತು ಎಲ್ಲ ದೋಷಗಳಿಂದ ವಿಮುಕ್ತರಾಗ್ತೀವಿ. ಮಮಕಾರ ಬಿಡಬೇಕು. ಈ ವರ್ಷ ನಮಗೆ ನಾನು ಅನ್ನೋದ್ರಿಂದ ಯಾವ ವಿಘ್ನಗಳು ಬರಬಾರ್ದು. ಈ ವರ್ಷ 100 ಜನನ ಒಂದು ಕಡೆ ನಿಲ್ಲಿಸಿದ್ರೆ ಅವ್ರಿಗೆ ಮಮಕಾರ ಜಾಸ್ತಿ ಆಗಿ ಡೈವರ್ಸ್ ಆಗ್ಬೋದು, ಮತ್ತು ಮಕ್ಕಳು ಬಿಟ್ಟು ಹೋಗ್ಬೋದು, ಸಾಲ ಜಾಸ್ತಿ ಆಗ್ಬೋದು, ನಿಷ್ಠೂರ ಆಗ್ಬೋದು, ಬಂಧು ಮಿತ್ರರಿಂದ ದೂರ ಆಗ್ಬಾರ್ದು. ಆ ಮಮಕಾರ ಜಾಸ್ತಿ ಆಗೋದು. ಆ ಮಮಕಾರ ಜಾಸ್ತಿ ಆದಷ್ಟು ಈ ವರ್ಷ ಎಲ್ಲರಿಗೂ ತೊಂದರೆ. ಅದಕ್ಕೆ ಕೆಲವರಿಗೆ ಕಾಮದ ಆಸೆ. ಈ ವರ್ಷ 2025 ಕಾಮದಿಂದ ಮಾಡಿ ಭಾಳಷ್ಟು ತಪ್ಪುಗಳನ್ನು ಮಾಡಿ ಮರ್ಯಾದೆ ಕಳ್ಕೊತಾರೆ. ಪೊಲೀಸ್ ಸ್ಟೇಷನ್, ಕೋರ್ಟ್ ಕಲಿತಾರೆ, ಜೈಲ್ಗೆ ಹೋಗ್ತಾರೆ. ಈ ವರ್ಷ ಅಹಂಕಾರದಿಂದ ಭಾಳಷ್ಟು ಜನಕ್ಕೆ ತೊಂದರೆಗಳಾಗತ್ತೆ. ಅಹಂಕಾರ ಪಡೋರು ಅವರು ತೊಂದರೆ ಅನುಭವಿಸಿ ಅವರು ಸುತ್ತಮುತ್ತಲು ಅವರಿರೋ ಜಾಗದಲ್ಲಿ ಕೂಡ ತೊಂದರೆ ಡ್ಯಾಮೇಜ್ ಮಾಡ್ತಾರೆ. ಅಂಥದ್ದು ಸಿಂಪ್ಟಮ್ಸ್ ಈ ವರ್ಷ ಇದೆ. ಮೊದಲು ಮಮಕಾರ ಬಿಡಬೇಕು. ಮಮಕಾರ, ನನ್ನಂಥ ರೂಪವಂತೆ ಯಾರೂ ಇಲ್ಲ, ನನ್ನಂಥ ರೂಪವಂತೆ ಮತ್ತೊಬ್ಬರಿಲ್ಲ, ನನ್ನಷ್ಟು ಓದಿರೋ ಇನ್ಯಾರೂ ಇಲ್ಲ, ನಾನು ಪಡೆದಿರೋಷ್ಟು ಡಿಗ್ರಿ ಇನ್ಯಾರಿಗೂ ಸಾಧ್ಯ ಇಲ್ಲ, ನಾನು ಮನೆ ಕಟ್ತೆ, ನಾನು ಓದಿಸ್ದೆ, ನಾನು ಮದುವೆ ಮಾಡಿಸ್ದೆ, ನಾನು 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 ಅಂತ ದಿನ ಒಂದು 50 ಸಲ ಹೇಳ್ತಿದ್ರೆ ಅವರು ಡಿಸೆಂಬರ್ 31 ಒಳಗಡೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಇದೊಂದು ಅರಿವು ಎಲ್ರಿಗೂ. ಈ ವಿದ್ಯೆ ಯಾರು ಯಾವ ಯೂನಿವರ್ಸಿಟಿಲೂ ಟೀಚ್ ಮಾಡಲ್ಲ, ಯಾವ ಸ್ಕೂಲಲ್ಲೂ ಹೇಳ್ಕೊಡಲ್ಲ. ಯಾಕಂದರೆ ಅಲ್ಲಿ ಲೌಕಿಕ ಜೀವನಕ್ಕೆ ಬೇಕಾದಂಥದ್ದು ವಿದ್ಯೆ ಹೇಳ್ಕೊಡ್ತಾರೆ. ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಬಾಟ್ನಿ, ಝುವಾಲಜಿ ಅಂತೇಳಿ. ಆದರೆ ಒಬ್ಬ ಮನುಷ್ಯನ ಉನ್ನತ ಮಟ್ಟಕ್ಕೆ ಅವನ ಪರ್ಸನಾಲಿಟಿ ಚೆನ್ನಾಗಿ ಆಗಬೇಕು ಅಂದರೆ, ಅವನ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂತಂದರೆ ಎಲ್ಲೂ ಹೇಳ್ಕೊಡಲ್ಲ. ಅದರಿಂದ ಈ ವರ್ಷ ಎಷ್ಟೋ ಜನ ಅಹಂಕಾರದಿಂದ, ಮಮಕಾರದಿಂದ, ಕಾಮದ ಆಸೆಯಿಂದ ಕೆಲಸ ಕಳ್ಕೋತಾರೆ. ಎಷ್ಟೋ ಜನ ವ್ಯಾಪಾರ ಕ್ಲೋಸ್ ಮಾಡ್ತಾರೆ. ಎಷ್ಟೋ ಜನ ಊರು ಬಿಟ್ಟು ಹೋಗ್ತಾರೆ. ಎಷ್ಟೋ ಜನ, ತುಂಬ ಜನ ತಲೆಮರೆಸ್ಕೊಂಡು ಬಾಳಬೇಕಾದಂಥ ಪರಿಸ್ಥಿತಿ ಬರ್ತದೆ. ಮಮಕಾರ ಮನುಷ್ಯನಿಗೆ ಒಂದು ದೊಡ್ಡ ಶತ್ರು. ಅಹಂಕಾರ ಮನುಷ್ಯನ ದೊಡ್ಡ ಶತ್ರು. ಕಾಮ ಮತ್ತೊಂದು ದೊಡ್ಡ ಶತ್ರು. ಹೊಟ್ಟೆ ಹಸ್ದಾಗ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ. ದಾಹ ಆದಾಗ ಚೆನ್ನಾಗಿ ನೀರು ಕುಡಿದು ದಾಹ ನೀಗಿಸ್ಕೊಂಡ್ಬಿಡ್ತೀವಿ. ಸುಸ್ತು ಸಂಕಟ ಆದಾಗ ಚೆನ್ನಾಗಿ ಮಲ್ಕೊಂಬಿಟ್ಟು ಅದು ಪರಿಹಾರ ಮಾಡ್ಕೊಂಡ್ಬಿಡ್ತೀವಿ. ಆದರೆ
ಅಹಂಕಾರ ಜಾಸ್ತಿ ಆದಾಗ ಏನು ಮಾಡಬೇಕು, ಮಮಕಾರ ಜಾಸ್ತಿ ಆದಾಗ ಏನು ಮಾಡಬೇಕು, ಎಲ್ಲೂ ಹೇಳ್ಕೊಟ್ಟಿಲ್ಲ. ಇದು ಯಾರಿಗೂ ಗೊತ್ತಿಲ್ಲ. ಇದು ಇವತ್ತು 6 ತಿಂಗಳು ಮಗು ಕೂಡ ತುಂಬ ಮಮಕಾರ. ಅದಕ್ಕೂ ಪಕ್ಕದಲ್ಲಿ ಮಗು ಇದೆ, ಅದು ತಳ್ಳಿಬಿಟ್ಟು ಅದರಲ್ಲಿರೋ ಆಟ ಬೊಂಬೆ ಎತ್ಕೊಂಡು ತಾನು ಆಟ ಆಡುತ್ತೆ, ಅಲ್ಲಿರೋದು ಕಿತ್ಕೊಂಡು ತಾನು ಇಟ್ಕೊಳ್ಳುತ್ತೆ. ನನಗೆ ಬೇಕು, ನಂದು 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 ಅಂತೇಳಿ. ಯಾವಾಗ ಮನುಷ್ಯ ತನ್ನ ಮಮಕಾರದ ಹೊರಗೆ ಬರ್ತಾನೋ ಆಗ ಅವನಿಗೆ ಅರಿವಿಲ್ದೇ ಹಲವಾರು ಸುಖ ಶಾಂತಿಗಳು ಪ್ರಾಪ್ತಿಯಾಗ್ತದೆ. ಆ ಒಳ್ಳೆ ಟೈಮ್ ಬರಬೇಕು. ಕೆಟ್ಟ ಟೈಮ್ ಬಂದಾಗ ಎಲ್ಲ ಕಳ್ಕೊಂಡ್ವಿ, ಒಳ್ಳೆ ಟೈಮ್ ಬಂದಾಗ ಎಲ್ಲ ಕಳ್ಕೊಂಡಿದ್ದೆಲ್ಲ ವಾಪಸ್ ಬರುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು. ಆ ಕಾಯೋದೇ ಮಮಕಾರ. ನನ್ನಲ್ಲಿ ಇತ್ತು ಹೋಯ್ತು, ಆದರೆ ನಾನೇನು ಬಂದಾಗ ಭೂಮಿಗೆ ಬಂದಾಗ ತೊಗೊಬಂದಿಲ್ಲ, ಹೋಗುವಾಗಲೂ ತೊಗೊಂಡೋಗಲ್ಲ ಅನ್ನೋ ಒಂದು ಅರಿವು ಆಗಾಗ ನೆನೆಸ್ಕೊತಾ ಇದ್ದರೆ ಅವನಲ್ಲಿ ಮಮಕಾರ ಕಮ್ಮಿ ಆಗುತ್ತೆ. ಒಂದು 50 ಲಾಡು ಮಾಡಿಟ್ಟಿದ್ದಾರೆ. ನಾಳೆ ಏನೋ ಬರ್ತಡೇ ಅಂತೆ, 50 ಲಾಡು. ನಾಳೆ ಮಗು ಬರ್ತಡೇ, ಬಂದವ್ರಿಗೆಲ್ಲ ಕೊಡೋಣ ಅಂಥೇಳಿ. ಅಲ್ಲಿ ಯಾರೋ ಒಬ್ಬರು ನಾಳೆ ನಾವು ಬರೋಕ್ಕಾಗ್ತಿಲ್ಲ, ನಾವು ಅರ್ಜೆಂಟ್ ಬೇರೆ ಊರಿಗೆ ಹೋಗ್ತಾ ಇದ್ವಿ ಅಂದಾಗ ಪಾಪ ಅವ್ರೇನು ಮಾಡಿದ್ರು, ಹೌದಾ ಹಾಗಾದ್ರೆ ಅಡ್ವಾನ್ಸ್ ಆಗಿ ನಮ್ಮ ಮಗುದು ಬರ್ತಡೇ ತೊಗೊಳ್ಳಿಂತ 2 ಲಡ್ಡು 2 ಲಾಡುನ ಒಂದು ಕವರ್ಗೆ ಹಾಕ್ಕೊಟ್ರು. ಅವರು ಅಷ್ಟಕ್ಕೆ ತೃಪ್ತಿ ಆಗಲಿಲ್ಲ. 2 ಲಾಡು ಕೊಟ್ರಲ್ವ, 2 ಲಾಡು ಬಂದಿದ್ದು ಒಬ್ಬರೇ. ಅಲ್ಲಿಗೆ ಒಬ್ಬರೇ ಬಂದಿದ್ರು 1 ಲಾಡು ಕೊಡಬೇಕು, ಅಲ್ಲಿಬ್ಬರು ಬಂದರೆ 2 ಲಾಡು ಕೊಡಬೇಕು. ಅವ್ರು ಬಂದಿರೋದು ಒಬ್ಬರೇ. ಅವ್ರೇನು ಮಾಡಿದ್ರು, ನಾಳೆ ನನ್ನ ಮಗು ಬರ್ತಡೇ ಬರಲ್ವ ಅಂಥೇಳಿ 1 ಕೊಡೋ ಬದಲು 2 ಲಾಡನ್ನ ಅವ್ರಿಗೆ ಕವರ್ಗೆ ಹಾಕಿ ಕೊಡ್ತಾರೆ. ಯಾವಾಗ 2 ಲಡ್ಡು ಅವ್ರ ಕೈಗೆ ಕೊಟ್ಟರು, ಅವ್ರೇನು ಮಾಡಿದ್ರು, ಓ ತುಂಬ ಚೆನ್ನಾಗಿ ಮಾಡಿಸಿ, ಒಳ್ಳೆ ಸ್ಮೆಲ್ ಬರ್ತದೆ, ಇನ್ನೊಂದು 2-3 ಹಾಕಿ ಲಡ್ಡು, ಇನ್ನೊಂದು 2-3 ಕೊಡಿ ನೀವು ಅಂತ. ನೋಡಿ ಆಸೆ. ನನ್ನ ಗಂಡ, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನಮ್ಮ ಅಪ್ಪ, ನಮ್ಮ ಅಮ್ಮ, ಅಣ್ಣ, ತಮ್ಮ, ನಂದು 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 ಅಂತೇಳಿ 2 ಯಾಕೆ ಕೊಟ್ಟು ಇನ್ನೊಂದು 5-6 ಕೊಡಿ ಅಂಥೇಳಿ ಬಲವಂತವಾಗಿ 5-6 ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೋದ್ರಂತೆ. ಅಲ್ಲಿಗೆ ನಾಳೆ 5-6 ಜನಕ್ಕೆ ಸಿಗೋದು ಮಿಸ್ ಆಯಿತು. ಹೀಗೆ ತುಂಬ ಅಟ್ಯಾಚ್ಮೆಂಟ್ ಇರ್ತೀವಿ ನಾವು. ಅದು ತಿನ್ನೋ ಪದಾರ್ಥ ಮೇಲೆ ಅಟ್ಯಾಚ್ಮೆಂಟ್ ಇರ್ಬೋದು, ನಾವು ಹಾಕೊಳ್ಳೋ ಆಭರಣ ಮೇಲೆ ಅಟ್ಯಾಚ್ಮೆಂಟ್ ಇರ್ಬೋದು, ಡ್ರೆಸ್ ಮೇಲೆ ಇರ್ಬೋದು. ಕಾರ್ ಮೇಲೆ ತುಂಬ ಅಟ್ಯಾಚ್ಮೆಂಟು, ಮನೆ ಮೇಲೆ ತುಂಬ ಅಟ್ಯಾಚ್ಮೆಂಟು, ಸೈಟು ಹೊಲ ಗದ್ದೆ ಮೇಲೆ ತುಂಬ ಅಟ್ಯಾಚ್ಮೆಂಟು, ಆ ಹುಡುಗಿ ಮೇಲೆ ಅಟ್ಯಾಚ್ಮೆಂಟ್, ಅವನಿಗೆ ಇವಳಿಗೆ ಅವನ ಮೇಲೆ ಅಟ್ಯಾಚ್ಮೆಂಟು. ಅಯ್ಯೋ ಅವ್ನು ಇದು ಬಿಟ್ಟೇ ಇರೋಕ್ಕಾಗಲ್ಲ, ನಾವು ನನಗೆ ಯಾವುದು ಬಿಟ್ಟಿರೋಕ್ಕಾಗಲ್ಲ, ಅಷ್ಟು ಅಟ್ಯಾಚ್ಮೆಂಟ್, ಮಮಕಾರ. ಆ ಅವನೇನೋ ಲವ್ ಮಾಡೋದು ಬಿಟ್ಬಿಟ್ಟು ಇನ್ನೊಬ್ಳು ಮದುವೆ ಮಾಡ್ಕೊಂಡ್ಬಿಟ್ರೆ ಇವಳು ಆಗಲೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ. ಮಮಕಾರ ಎಷ್ಟು ಡ್ಯಾಮೇಜ್ ಮಾಡ್ತು, ಡಿಪ್ರೆಷನ್, ಊಟ ಹೋಯ್ತು, ರೂಪ ಹೋಯ್ತು. ಅವಳು ಯಾರೋ ಮದುವೆ ಮಾಡ್ಕೊಂಡು ಹೊಟ್ಟೋದಂತೆ, ಇವನು 5 ವರ್ಷದಿಂದ ಪ್ರೀತಿ ಮಾಡ್ತಿದ್ದ, ಅವಳು ಹೊಟ್ಟೋಗ್ಬಿಟ್ಲು, ಇವನಿಗೆ ಹುಚ್ಚ ಆದ. ಅಯ್ಯೋ 5 ವರ್ಷದಿಂದ ಲವ್ ಮಾಡಿದೆ, ಎಷ್ಟು ಚೆನ್ನಾಗಿದ್ವಿ, ಅವಳು ಹೊಟ್ಟೋಗ್ಬಿಟ್ಲಲ್ಲ ಅಂಥೇಳಿ ಡಿಪ್ರೆಷನ್, ಮಮಕಾರ. ನನಗೆ ಅವಳು ಸಿಕ್ಕಿಲ್ವಲ್ಲ, ನನಗೆ ಅವಳು ಸಿಕ್ಕಲಿಲ್ಲ, ಇವ್ನು ನನಗೆ ಸಿಕ್ಕಲಿಲ್ಲ, ಆ ಕಾರ್ ನನಗೆ ಸಿಕ್ಕಲಿಲ್ಲ, ಈ ಮನೆ ನನಗೆ ಸಿಕ್ಕಲಿಲ್ಲ, ನನಗೆ ಫಸ್ಟ್ ರ್ಯಾಂಕ್ ಬರಲಿಲ್ಲ, ಅವ್ನಿಗೆ ಗೊತ್ತಾಯಿತು. ದೇಹಾಭಿಮಾನ, ಮಮಕಾರ ಏನಾಗುತ್ತೆ, ಮನುಷ್ಯನ ಅಧೋಗತಿ ತಂದುಬಿಡುತ್ತೆ. ಆದ್ದರಿಂದ ಈ ವರ್ಷ ನಾನು ಅನ್ನೋ ಒಂದು ಪದದಿಂದ ಭಾಳಷ್ಟು ಕುಟುಂಬಗಳು ತುಂಬ ತೊಂದರೆ ಪಡ್ತಾರೆ. ಓದೋ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ, ಅದರಲ್ಲೂ ಸ್ಪೋರ್ಟ್ಸ್ ಮ್ಯಾನ್ಗಳು, ಅದರಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವಂಥವರು, ಇದೆಲ್ಲಕ್ಕಿಂತ ಹೆಚ್ಚಾಗಿ ರಾಜಕೀಯ ಕ್ಷೇತ್ರದಲ್ಲಿ ಭಾಳಷ್ಟು ಕೆಟ್ಟದೆಲ್ಲ ನಡೆದು ಇಡೀ ಜಗತ್ತಿಗೆ ಅವನು ಏನು ಅನ್ನೋದು ತೋರಿಸ್ಕೊಡುತ್ತೆ ಈ ವರ್ಷ ವಿಶ್ವಾವಸು ಸಂವತ್ಸರ. ಆದ್ದರಿಂದ ಇವತ್ತು ಮೊದಲನೇ ದಿನ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವು ಆಚರಣೆ ಮಾಡೋದಾದರೆ, ನಾನು ಅನ್ನೋ ಹೆಸರಿನಲ್ಲಿ ನನಗೆ ಯಾವುದೇ ವಿಘ್ನಗಳು ಬರಬಾರ್ದು. ನಾನು ಅಂದ ತಕ್ಷಣ ನನ್ನ ಮರ್ಯಾದೆ ಹೋಗಬಾರ್ದು, ನನ್ನ ಸ್ಥಾನಮಾನಕ್ಕೆ ಕೆಟ್ಟ ಧಕ್ಕೆ ಬರಬಾರ್ದು, ನನ್ನದು ಅನ್ನೋ ಒಂದು ವಿಚಾರದಲ್ಲಿ ನನಗೆ ಬಂಧು ಮಿತ್ರರಿಂದ ನಿಷ್ಠುರ ಆಗಬಾರ್ದು, ನನ್ನದನ್ನು ಇದರಿಂದ ನನ್ನ ಒಂದು ಏನು ಗಳಿಸಿರೋ ಆಸ್ತಿ ಕಳ್ಕೊಳ್ಬಾರ್ದು. ಯಾವುದೇ ರೀತಿ ಈ ಒಂದು ಮಮಕಾರದಿಂದ ನನಗೆ ವಿಘ್ನಗಳು ಬರಬಾರದು ಅನ್ನೋದರ ಸಂಕಲ್ಪನ ಇವತ್ತು ಪ್ರಾರಂಭದಲ್ಲೇ ಮಾಡಬೇಕು. ಇವತ್ತಿನ ಪ್ರಾರಂಭದಲ್ಲಿ ನಾವು ಮಾಡಿದ್ದೇ ಆದರೆ ಡಿಸೆಂಬರ್ 31 ಕೂಡ ಎಲ್ಲೋ ಒಂದು ಕಡೆ ನಮಗೆ ಆ ಭಗವಂತ ಎಕ್ಸ್ಕ್ಯೂಸ್ ಮಾಡ್ತಾನೆ, ಕ್ಷಮಿಸ್ತಾನಂತೆ. ಫರ್ಗೆಟ್ ಆ್ಯಂಡ್ ಫರ್ಗ್ಯೂ ಅಂತೇಳಿ. ಮಕ್ಕಳು ತಪ್ಪಾಡೋ ಸಹಜ, ಹಾಗಂತ ಮಕ್ಕಳು ಕೊಲೆ ಮಾಡೋಕ್ಕಾಗಲ್ಲ. ಹಾಗೆ ನಾವು ಜಗತ್ತಿನಲ್ಲಿ ತಪ್ಪು ಮಾಡೋ ಸಹಜ, ಹಾಗಂತ ಭಗವಂತ ನಮ್ಮನ್ನು ಕೊಲೆ ಮಾಡಲ್ಲ, ಕ್ಷಮಿಸ್ತಾನೆ. ಅದೇ ಒಂದು ದೊಡ್ಡತನ, ಅದೇ ಒಂದು ದೊಡ್ಡ
ದೊಡ್ಡಸ್ತಿಕೆ. ಆದ್ದರಿಂದ ನಾವೆಲ್ಲ ಅವನ ಮಕ್ಕಳು. ಈ ಸಕಲ ಚರಾಚರ ವಸ್ತುಗಳು ಈ ಭೂಮಿ ಮೇಲೆ ಸೃಷ್ಟಿ ಮಾಡಿರೋದು ಅವನೇ. ಅದಕ್ಕೆ ಅವನೇ ಒಡೆಯ, ಅವನೇ ನಾಥ, ಅವನೇ ಭಗವಂತ, ಅವನೇ ಪರಮಾತ್ಮ. ಅಂಥವನನ್ನು ಧ್ಯಾನ ಮಾಡಿದ್ದೆ ಆದರೆ ಈ ವರ್ಷ ಪೂರ್ತಿ ನಮ್ಮ ಖಂಡಿತ ಕ್ಷಮಿಸ್ತಾನೆ. ಹೇಗೆ ಮಗು ತಪ್ಪು ಮಾಡೋ ತಾಯಿ ಕ್ಷಮಿಸ್ತಾಳೋ, ಹೇಗೆ ಮಗ ತಪ್ಪು ಮಾಡೋ ತಂದೆ ಕ್ಷಮಿಸ್ತಾನೋ, ಹಾಗೆ ತಾಯಿ ಸ್ವರೂಪ ತಂದೆ ಸ್ವರೂಪದಲ್ಲಿ ಆ ಪರಮಾತ್ಮ ನಾವು ಏನೇ ಮಾಡೋದು ಕೂಡ ಕ್ಷಮಿಸ್ತಾನೆ. ಆ ಕ್ಷಮೆ ಅವನಿಂದ ಬರಬೇಕು, ಕ್ಷಮಿಸಬೇಕು ಅಂತಂದರೆ ನಾವು ಆ ಲೆವೆಲ್ಗೆ ರೀಚ್ ಆಗಬೇಕು. ನೋಡಿ, ಇವತ್ತು 1ನೇ ತಾರೀಕು, ವರ್ಷದ ಮೊದಲನೇ ದಿನ, ಬುಧವಾರ. ಬುಧ ಬುದ್ಧಿಕಾರಕ. ಒಳ್ಳೆ ಬುದ್ಧಿ ಕೊಡಬೇಕು. ಒಳ್ಳೆ ವಿದ್ಯೆ ಇಲ್ಲ ಅಂದರೂ ಕೊರತೆ ಇಲ್ಲ, ಶ್ರೀಮಂತಿಕೆ ಇಲ್ಲ ಅಂದರೂ ಪರವಾಗಿಲ್ಲ, ರೂಪ ಇಲ್ಲ ಅಂದರೂ ಪರವಾಗಿಲ್ಲ, ಲವ್ವರ್ ಇಲ್ಲ ಅಂದರೂ ಪರವಾಗಿಲ್ಲ, ಮನೆ ಮಠ ಇಲ್ಲ ಅಂದರೂ ಪರವಾಗಿಲ್ಲ. ಬುದ್ಧಿ ಇದ್ದರೆ ಇದನ್ನೆಲ್ಲ ಗಳಿಸ್ಬೋದು. ಬುದ್ಧಿನೇ ಇಲ್ಲ ಅಂದರೆ ಏನು ಮಾಡ್ತೀರಿ? ಆ ಬುದ್ಧಿ ಒಳಗೆ ಮಮಕಾರ ಇರಬಾರ್ದು, ಅಹಂಕಾರ ಇರಬಾರ್ದು. ಆದ್ದರಿಂದ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ವಿಘ್ನರಾಜ ಅವನಲ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು. ಇವತ್ತು ನೀವೆಲ್ಲರೂ ಏನು ಮಾಡಬೇಕು, ಯಾವ ಟೈಮಲ್ಲಾದರೂ ಸರಿ, ಇವತ್ತು ಮೊದಲನೇ ದಿನ ಸೂರ್ಯೋದಯ ಆಗೋಗಿದೆ. ಸೂರ್ಯ ಮುಳುಗೋ ಅಷ್ಟರೊಳಗೆ ನೀವು ನಾ ತೋರಿಸೋಂಥ ಮುದ್ರೆಯನ್ನು ಧಾರಣೆ ಮಾಡಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ನಾನು ಹೇಳುವಂಥ ಮುದ್ರೆ ಧಾರಣೆ ಮಾಡಿ ಮಂತ್ರ ಮಾಡಬೇಕು. ನೋಡಿ, ಇದು ತೋರ್ಬೆರಳು, ಇದು ವಾಯುತತ್ವ. ಹೆಬ್ಬೆಟ್ಟು ಶುಕ್ರ ನಮ್ಮ ಶರೀರದ ಬೆಂಕಿ ತತ್ವವನ್ನು, ಅಗ್ನಿ ತತ್ವವನ್ನು ಹೆಬ್ಬೆಟ್ಟು ಕಂಟ್ರೋಲ್ ಮಾಡುತ್ತೆ. ಇದು ಸ್ವಿಚ್ ಬೋರ್ಡು, ಗೊತ್ತಾಯ್ತಾ? ವಾಯುತತ್ವ ನಮ್ಮ ಶರೀರದಲ್ಲಿರುವ ಗಾಳಿಗಳನ್ನು, ಎಲ್ಲಿ ಗಾಳಿ ಅಳಿತಿದೋ ದಶಪ್ರಾಣಗಳು, ಪ್ರಾಣ, ಅಪಾನ, ವಾನ, ಉದಾನ, ಸಮಾನ ಅಂತ 5 ಮತ್ತು ಇನ್ನೊಂದು 5 ಪ್ರಾಣಗಳಿವೆ, ಉಪಪ್ರಾಣಗಳು. ಅದನ್ನೆಲ್ಲ ಕಂಟ್ರೋಲ್ ಮಾಡೋ ಸ್ವಿಚ್ ಬೋರ್ಡು ನಮ್ಮ ತೋರ್ಬೆರಳಲ್ಲಿದೆ. ಇದು ಗುರುಗ್ರಹ. ಮಧ್ಯದ ಬೆರಳು ಶನಿ, ಮನಸ್ಸು. ದೇಹ ಉಂಗುರದ ಬೆರಳು. ಬಾಡಿಲು ಎಲ್ಲ ಲಿಕ್ವಿಡ್ಸು, ರಕ್ತ, ಕಣ್ಣೀರು, ಗೊಣ್ಣೆ, ಮೂತ್ರ, ವೀರ್ಯ ಎಲ್ಲವನ್ನು ಕಂಟ್ರೋಲ್ ಮಾಡೋದು ಈ ಕಿರುಬೆರಳು ಬುಧ. ಎಲ್ಲವನ್ನು ಬೆಂಡ್ ಮಾಡಿ ಹೆಬ್ಬೆಟ್ಟು ಇಟ್ಬಿಟ್ಟು ಈ ರೀತಿ ಈ ಒಂದಕ್ಕೊಂದು ಟಚ್ ಮಾಡಬೇಕು. ಹೀಗೆ ತೋರ್ಬೆರಳನ್ನು ನೋಡಿ, ಇದು ಹೀಗೆ ಟಚ್ ಮಾಡಿಬಿಟ್ಟು ನೋಡಿ, ಈಗ ಇಟ್ಕೋಬೇಕು. ಈಗ ಇಟ್ಕೊಂಡು 3 ಬೀಜಾಕ್ಷರದಲ್ಲಿ ಮಂತ್ರ ಹೇಳಬೇಕು. ಏನು? ಓಂ ಶ್ರೀಂ ಐಂ ಗಂ ಗಣಪತಯೇ ವಿಘ್ನರಾಜಾಯ ಸರ್ವ ವಿಘ್ನ ವಿನಾಶಿನೇ ಸ್ವಾಹ. ಓಂ ಶ್ರೀಂ ಐಂ ಘಂ ಗಣಪತಯೇ ವಿಘ್ನರಾಜಾಯ ಸರ್ವ ವಿಘ್ನ ವಿನಾಶಿನೇ ಸ್ವಾಹ. ಓಂ ಶ್ರೀಂ ಐಂ ಗಂ ಗಣಪತಯೇ ವಿಘ್ನರಾಜಾಯ ಸರ್ವ ವಿಘ್ನ ವಿನಾಶಿನೇ ಸ್ವಾಹ. ಓಂ ಶ್ರೀಂ ಐಂ ಗಂ ಗಣಪತಯೇ ವಿಘ್ನರಾಜಾಯ ಸರ್ವ ವಿಘ್ನ ವಿನಾಶಿನೇ ಸ್ವಾಹ. ಶ್ರೀಂ ಅಂದರೆ ಮಾತಾಡಿ ಮಾತಾಡಿ ತಪ್ಪು ಮಾಡ್ಕೊಂಡ್ಬಿಡ್ತೀವಿ, ಕರ್ಮ ಕಟ್ಕೊಂಡ್ಬಿಡ್ತೀವಿ ಈ ವರ್ಷ. ಅದಕ್ಕೆ ಐಂ ಅಂದರೆ ಮಾತು, ಮಾತಿಂದ ಬರುವಂಥ ತಪ್ಪುಗಳು. ಶ್ರೀಂ ಹಣಕಾಸು ವ್ಯವಹಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಬರುವಂಥ ಎಲ್ಲ. ಗಮ್ ದೇಹದಿಂದ, ಮನಸ್ಸಿನಿಂದ, ಆತ್ಮದಿಂದ ಮಾಡಿದಂಥ ತಪ್ಪುಗಳನ್ನು ಆ ಗಣಪತಿ ವಿಘ್ನರಾಜ ಅನ್ಸ್ಕೊಂಡಿರೋನು, ತೊಂದರೆಗಳಿಗೆ ರಾಜ. ಈ ತೊಂದರೆಗಳಿಗೆ ಒಬ್ಬ ಬಾಸ್ ಇದ್ದಾನೆ, ಆ ವಿಘ್ನಗಳಿಗೆ ಒಬ್ಬ ರಾಜ. ಆ ವಿಘ್ನರಾಜ ಗಣಪತಿ ಸರ್ವ ವಿಘ್ನ, ಮಾತಿನಿಂದ, ವ್ಯವಹಾರದಿಂದ, ಮನಸ್ಸಲ್ಲಿ ಕೆಟ್ಟ ಆಲೋಚನೆಯಿಂದ, ಕೈ ಕಾಲಿಂದ ಮಾಡಿದಂಥ ಕರ್ಮಗಳು, ಹೊಡೆದುಬಿಟ್ಟೆ, ಜಾಡ್ಸೋದ್ಬಿಟ್ಟೆ. ಈ ಕಾಯ ವಾಚ ಮನಸ್ಸ. ಕಾಯ ಅಂದರೆ ದೇಹ, ವಾಚ ಅಂದರೆ ಮಾತಿನಲ್ಲಿ ಬಂದಂಥ ಕರ್ಮ, ಮನಸ್ಸಿನಲ್ಲಿ ಕೆಟ್ಟ ಥಾಟ್ಸಿಂದ ಮಾಡಿದಂಥ ಕರ್ಮ. ಈ ಮೂರಲ್ಲೂ ಬಂದಂಥದ್ದನ್ನು ನಿವಾರಣೆ ಮಾಡು. ಸರ್ವ ವಿಘ್ನ ವಿನಾಶಿನೇ ಸ್ವಾಹ ಮಾಡು ಅಂತೇಳಿ ಇವತ್ತು ಪ್ರಥಮ ದಿವಸ, ಮೊದಲನೇ ದಿವಸ ಈ ಮಂತ್ರನ ದಿನ ಒಂದು ಅರ್ಧ ಗಂಟೆ ಮಾಡ್ತಾರೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ಓಂ ಶ್ರೀಂ ಐಂ ಗಂ ಗಣಪತಯೇ ವಿಘ್ನರಾಜಾಯ ಸರ್ವ ವಿಘ್ನ ವಿನಾಶಿನೇ ಸ್ವಾಹ ಹಾಸ್ಕೆಂದು ಎದ್ದ ತಕ್ಷಣ ಈ ಮಂತ್ರ ಹೇಳಿದ್ರೆ ಡಿಸೆಂಬರ್ 31 ಕೂಡ ನೀವು ಯಾವುದೇ ಕೆಲಸ ಮಾಡಿದ್ರು ಯಾವ ವಿಘ್ನಗಳು ಬರಲ್ಲ. ವಿಘ್ನರಾಜ ಅದನ್ನು ತೆಗಿತಾ ಇರ್ತಾರೆ. ಒಂದು ತಂತ್ರ ಏನು ಮಾಡಬೇಕು? ಇವತ್ತು ಸೂರ್ಯ ಮುಳುಗೋ ಅಷ್ಟರೊಳಗೆ ಒಂದು ಇಡೀ ಗರ್ಕೆ ತೊಗೋಬೇಕು. ಗರ್ಕೆ ಎಲ್ಲಿ ಸಿಗುತ್ತೆ? ಫುಟ್ಪಾತಲ್ಲೆಲ್ಲ ಬೆಳೆದಿರ್ತದೆ.
ದೂರ್ವಾ ಅಂತಾರೆ ಸಂಸ್ಕೃತದಲ್ಲಿ. ಆ ಗರ್ಕೆ ಎಲ್ಲ ತೊಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ಈ ಮಂತ್ರನ ಹೇಳಬೇಕು. ಮುದ್ರೆ ಫಿಸಿಯೋಥೆರಪಿ, ಬಾಡಿಲಿರೋ ಎಲ್ಲ ರಕ್ತದಲ್ಲಿರೋ ವಿಘ್ನ, ನರನಾಡಿಗಳಿರೋ ವಿಘ್ನ, ಸರ್ವ ಅಂಗಾಂಗಗಳಿರೋ ವಿಘ್ನಗಳು ನಿವಾರಣೆಯಾಗಿ ಇಮ್ಯುನಿಟಿ ಸಿಸ್ಟಮ್ ಇಂಬ್ಯಾಲೆನ್ಸ್ ಇದ್ದರೆ ಬ್ಯಾಲೆನ್ಸ್ ಮಾಡಿ, ಬಾಡಿ ಮೆಟಬಾಲಿಸಮ್ ರಿಯಾಕ್ಷನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಮುದ್ರಾ. ಮಂತ್ರ ಬಾಯಲ್ಲಿ ಹೇಳಿದ್ರೆ ಸೌಂಡ್ ಥೆರಪಿ. ಸೌಂಡ್ ಏನು? ಬ್ಲಡ್ ಸರ್ಕ್ಯುಲೇಷನ್ನು ಮತ್ತು ಆಕ್ಸಿಜನ್ ಸರ್ಕ್ಯುಲೇಷನ್ನು ಚೆನ್ನಾಗಿ ಮಾಡುತ್ತೆ ಸೌಂಡ್ ಥೆರಪಿ ಮಂತ್ರದಿಂದ. ಇಲ್ಲಿ 4 ಬೀಜ ಮಂತ್ರ ಇದೆ. ಓಂ ಪ್ರಣವ ಮಂತ್ರ, ಶ್ರೀಂ ಲಕ್ಷ್ಮಿ, ಐಂ ಸರಸ್ವತಿ, ಗಂ ದೇಹ ಮನಸ್ಸಿಂದ ಬಂದಂಥ ವಿಘ್ನಗಳನ್ನು ತೆಗೆದುಹಾಕುವಂಥ ಗಣಪತಿ ನಮ್ಮೆಲ್ಲ ವಿಘ್ನ ನಾಶ ಮಾಡು ಅಂತ ಕೇಳುವಂಥದ್ದು. ಆದ್ದರಿಂದ ಗರ್ಕೆನ ಚೆನ್ನಾಗಿ ಒಂದು ಇಡೀ ಗರ್ಕೆನ ಚೆನ್ನಾಗಿ ತೊಳ್ಕೊಂಬಿಟ್ಟು ಚೆನ್ನಾಗಿ ಕೈಲಿ ಇಟ್ಕೊಳ್ಳಿ. ಥರ ಚೆನ್ನಾಗಿ ತೊಳೆದು ಅದರ ಮಣ್ಣು ಎಲ್ಲ ಇರ್ತದೆ, ಎಲ್ಲೆಲ್ಲ ಬೆಳೆದಿರ್ತದೆ, ಅದು ಶುದ್ಧಿ ಮಾಡ್ಕೊಳ್ಳಿ. ಸಾಯಂಕಾಲ ಕೈಲಿಟ್ಕೊಂಡು ಓಂ ಶ್ರೀಂ ಐಂ ಗಂ ಗಣಪತಯೇ ವಿಘ್ನರಾಜಾಯ ಸರ್ವ ವಿಘ್ನ ವಿನಾಶಿನೇ ಸ್ವಾಹ. ಓಂ ಶ್ರೀಂ ಐಂ ಗ್ಲಂ ಗಣಪತಯೇ ವಿಘ್ನರಾಜಾಯ ಸರ್ವ ವಿಘ್ನ ವಿನಾಶಿನೇ ಸ್ವಾಹ. ಓಂ ಶ್ರೀಂ ಐಂ ಗಂ ಗಣಪತಯೇ ವಿಘ್ನರಾಜಾಯ ಸರ್ವ ವಿಘ್ನ ವಿನಾಶಿನೇ ಸ್ವಾಹ ಅಂತ ಒಂದು ಅರ್ಧ ಗಂಟೆ ಹೇಳಿದ್ರೆ 108 ಆಗೋಯ್ತು. 108 ಮೇಲೆ ಆಯಿತು. ಅದು ತೊಗೊಂಡೋಗಿ ನಿಮ್ಮ ಮನೆ ಮುಂದಿರೋ ಒಂದು ಗಣಪತಿ ದೇವರಿದ್ದರೆ ದೇವರಿಗೆ ಕೊಟ್ಬಿಡಿ. ಇಲ್ಲ ನಿಮ್ಮ ಮನೆ ಗಣಪತಿ ವಿಗ್ರಹ ಫೋಟೋ ಎಲ್ಲ ಹಾಕಿ, ಅದು ಎಲ್ಲೂ ಇಲ್ಲ ಅಂದರೆ ಬಿಳಿ ಎಕ್ಕದ ಗಿಡ ಮುಂದೆ ಅದನ್ನು ಹಾಕಿಬಿಟ್ರೆ ಆಯಿತು. ನೋಡಿ, ಈ ಬೆಲೆ ನಾನು ಅನ್ನೋ ಅಹಂಕಾರದಿಂದ ಬರುವಂಥ ಎಲ್ಲ ದೋಷಗಳು ಈ ವರ್ಷ ಪೂರ್ತಿ ನಿವಾರಣೆಯಾಗಿ ಈ ವರ್ಷ ನಿಮಗೆ ಸುಖ, ಶಾಂತಿ, ಮಮಕಾರ, ಅಟ್ಯಾಚ್ಮೆಂಟ್, ನಾನು ಮಾಡಿಸ್ದೆ, ನನ್ನಿಂದ, ನಾನು ಅನ್ನೋದೆಲ್ಲ ಆ ವಿಘ್ನರಾಜ. ಇದು ವಿಘ್ನರಾಜ ಅಂತ ಒಂದು ಗಣಪತಿ. ಇದು ವಿಘ್ನ ನಿವಾರಕ ಬೇರೆ, ವಿಘ್ನರಾಜ ಬೇರೆ. ಇಡೀ 31 ಡಿಸೆಂಬರ್ 31 ಆ ಸ್ಟಾಕನ್ನು ತೆಗೆದು ಕ್ಲೀನ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಆದ್ದರಿಂದ ಈ ಒಂದು ಮಂತ್ರ ದೂರ್ವಾ ತಂತ್ರ ಏನು ಹೇಳಿದೆ, ದೂರ್ವಾ ಗರ್ಕೆ ತೊಗೊಂಬಂದು ಇದನ್ನು ಮನೆ ಮಂದಿಯವರೆಲ್ಲ ಇವತ್ತು ಮಾಡಿ, ಇನ್ಮೇಲೆ 31ನೇ ತಾರೀಕು ಡಿಸೆಂಬರ್ ನೆಕ್ಸ್ಟ್ವರೆಗೂ ನಿಮಗೆ ಎಲ್ಲ ಒಳ್ಳೆಯದಾಗತ್ತೆ. ನೀವು ಮಾಡೋ ಕೆಲಸ ಯಾವ ವಿಘ್ನಗಳು ಬರೋದಿಲ್ಲ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರಿಗೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಇದೇ ರೀತಿ ನಾಳೆ ಹೊಸ ವರ್ಷದ ಪ್ರಯುಕ್ತ ಇನ್ನೊಂದು ವಿಶೇಷವಾದಂಥ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಮಾಡೋದು ಹೇಗೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.